ಗ್ರಾಮದಲ್ಲಿ ಶಾಸಕ ಪುಟ್ಟರಂಗ ಶೆಟ್ಟಿ ಅವರಿಂದ ಭಗೀರಥ ಮಹರ್ಷಿ ಮೂರ್ತಿ ಅನಾವರಣ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕು ಯರಿಯೂರು ಗ್ರಾಮದಲ್ಲಿ ಭಗೀರಥ ಮಹರ್ಷಿ ಮೂರ್ತಿಯನ್ನು ರಾಜ್ಯ ಉಪ್ಪಾರ ಸಮಾಜದ ಅಧ್ಯಕ್ಷರು ಚಾಮರಾಜನಗರ ಶಾಸಕರಾದ ಪುಟ್ಟರಂಗ ಶೆಟ್ಟಿ ಅವರು ಅನಾವರಣ ಮಾಡಿದರು. 101 ಹೆಣ್ಣು ಮಕ್ಕಳು ಕಳಸವನ್ನು ಹೊತ್ತುಕೊಂಡು ಸತ್ತಿಗೆ, ಸೂರಿಪಾನಿ, ಛತ್ರಿ, ಚಾಮರ, ಮಂಗಳವಾದ್ಯದ ಮೂಲಕ ಶ್ರೀ ಭಗೀರಥ ಮಹರ್ಷಿ ಫೋಟೋವನ್ನು ಗ್ರಾಮದಲ್ಲಿ ಮೆರವಣಿಗೆ ಮಾಡಲಾಯಿತು. ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ಜಿ ಯೋಗೀಶ್ ರವರು ಮೂರ್ತಿಗೆ ಪುಷ್ಪಾರ್ಚನೆ ನೆರವೇರಿಸಿದರು. ನಂತರ ಚಾಮರಾಜನಗರದ ಶಾಸಕರಾದ ಸಿ ಪುಟ್ಟರಂಗ ಶೆಟ್ಟಿ ಅವರು ಮಾತನಾಡಿ, ಯರಿಯೂರು ಗ್ರಾಮದಲ್ಲಿ ನಮ್ಮ ಮೂಲಪುರುಷ ಮಹಾರಾಜ ಭಗೀರಥ ಮಹರ್ಷಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರೆ ನಾವು ಸೂರ್ಯ ವಂಶಸ್ಥರು. ನಾವು ಹೆಚ್ಚಾಗಿ ಭಗೀರಥ ಮಹರ್ಷಿಯನ್ನೇ ಪೂಜಿಸುತ್ತಾ ಬರುತ್ತಿದ್ದೇವೆ. ಧರೆಗೆ ಗಂಗೆಯನ್ನು ಇಳಿಸಿದಂತಹ ಮಹಾಪುರುಷರು ಇವತ್ತು ಈ ಮೂರ್ತಿಯನ್ನು ಅನಾವರಣ ಮಾಡುತ್ತಿರುವುದು ನನಗೆ ತುಂಬ ಖುಷಿಯಾಗಿದೆ ಎಂದು ಹೇಳಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಜಿ ಯೋಗೀಶ್ ರವರು ಮಾತನಾಡಿದರು. ಯುವ ಮುಖಂಡ ಕುಸುಮ್ ರಾಜ್ ಅವರು ಮಾತನಾಡಿದರು. ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಮಹರ್ಷಿ ನಮ್ಮ ಭಗೀರಥ ಒಂದು ಸ್ಟ್ಯಾಚು ಇವತ್ತು ಓಪನ್ ಆಗಿದೆ. ಇವತ್ತು ಕಿರಣ್ ಮತ್ತು ಅವರ ತಂಡ ಮತ್ತು ಊರವರೆಲ್ಲ ಸೇರ್ಕೊಂಡು ಇವತ್ತು ಹೆಚ್ಚು ಕಡಿಮೆ ಒಂದು 5-6 ತಿಂಗಳಲ್ಲಿ ಒಂದು ಭಗೀರಥನ ಒಂದು ಪುತ್ಥಳಿಕೆಯನ್ನು ಅನಾವರಣ ಮಾಡಲಿಕ್ಕೆ ಸ್ವಂತ ಜಾಗದಲ್ಲಿ, ಕಿರಣ್ ಅವರ ಸ್ವಂತ ಜಾಗ ಇದು, ಆ ಜಾಗದಲ್ಲಿ ಇವತ್ತು ಅದ್ಭುತವಾದ ಒಂದು ಭಗೀರಥನ ಒಂದು ಸ್ಟ್ಯಾಚುವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಇವತ್ತು 16ನೇ ತಾರೀಕು ಒಳ್ಳೆಯ ದಿನ, ಇವತ್ತು ಜಾತ್ರಾ ಮಹೋತ್ಸವ ಆಗ್ತಕ್ಕಂಥ ಒಂದು ಒಳ್ಳೆಯ ದಿನ. ಈ ಸ್ಟ್ಯಾಚು ನಮ್ಮ ಪುಟ್ಟರಂಗ ಶೆಟ್ಟಿ ಹೇಳ್ದಂಗೆ ಎಲ್ಲ ಊರುಗಳಲ್ಲೂ ಆಗಬೇಕು, ಎಲ್ಲ ಗ್ರಾಮಗಳಲ್ಲೂ ಕೂಡ ಉಪ್ಪಾರ ಜನಾಂಗ ಇರ್ತಕ್ಕಂಥ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಅದ್ಭುತವಾದ ಒಂದು ಸ್ಟ್ಯಾಚುಗಳಾಗಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತೀವಿ. ಇವತ್ತಿಗೆ ಸಹಕಾರವನ್ನು ನೀಡಿದಂಥ ಎಲ್ಲ ಊರಿನ ಜನತೆಗೆ ಮತ್ತು ಈ ಬೀದಿಯ ಜನತೆಗೆ ಮತ್ತು ಕಿರಣ್ ಅವರಿಗೆ ಮತ್ತು ಅವರ ತಂಡದವರಿಗೆ, ನಮ್ಮ ರಾಜಣ್ಣ ಇವತ್ತು ಶಿಲ್ಪಿ, ಅವನ ಶಿಲ್ಪಿ ಅಂತ ಕರಿತೀವಿ, ರಾಜಣ್ಣ ಅಂತ ಇದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ಹನುಮಂತರಾಯನ ದೇವಸ್ಥಾನ ಆಗ್ತಾಯಿದೆ ಯರಿಯೂರಿನಲ್ಲಿ, ಭಾಳ ಅದ್ಭುತವಾದ ದೇವಸ್ಥಾನ. ಮತ್ತು ನಮ್ಮ ಶ್ರೀನಿವಾಸು ಮತ್ತು ಅವ್ರ ತಂಡ ಏನಿದೆ, ನಮ್ಮ ರಾಜಣ್ಣ, ಎಲ್ಲ ತಂಡಗಳು ಕೂಡ ಅದ್ಭುತವಾದ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಯಶಸ್ವಿ ಕಾರಣವಾಗ್ತಾರೆ. ಇನ್ನು 2 ತಿಂಗಳಲ್ಲೇ ಅದು ಓಪನ್ ಆಗೋ ಅವಕಾಶಗಳು ಇದೆ ಅಂತ ಹೇಳ್ತಾ, ಇವತ್ತು ಭಗೀರಥನ ಒಂದು ಜಯಂತಿ ದಿನ ಆಚರಣೆ ಮಾಡಬೇಕು ಅಂತ ಇತ್ತು, ಓಪನ್ ಮಾಡಬೇಕು ಅಂತ ಇತ್ತು. ಸ್ವಲ್ಪ ತಡವಾದರೂ ಕೂಡ ಒಳ್ಳೆಯ ಒಂದು ವಾತಾವರಣದಲ್ಲಿ ಇವತ್ತು ರೋಡ್ ಸೈಡ್ ಮೇಯ್ನ್ ರೋಡಲ್ಲಿ NH 307ನಲ್ಲಿ ಲೈನಲ್ಲಿ ಇದೆ, ಒಳ್ಳೆಯ ಒಂದು ವಾತಾವರಣದಲ್ಲಿ ಇದು ಬೆಳೀಲಿ. ಮತ್ತು ಇಂತಹ ಸ್ಟ್ಯಾಚುಗಳು ನಮ್ಮ ತಾಲೂಕಿನಲ್ಲಿ ಮೊದಲನೇದಾಗಿ, ಯಾಕೆಂದರೆ ನಮ್ಮ ಯಳಂದೂರು ತಾಲೂಕಲ್ಲಿ ಮೊದಲು ಕಂದಳಿಲಿ ಆಯಿತು, ಇದಾದ ನಂತರ ಇದು ಎರಡನೇ ಸ್ಟ್ಯಾಚು. ಯಾಕಂದರೆ ಇದು ಮೇಯ್ನ್ ರೋಡಲ್ಲಿ ಆಗಬೇಕು. ಮೇಯ್ನ್ ರೋಡಲ್ಲಿ ಆಗ್ತಾ ನ್ಯಾಷನಲ್ ಹೈವೇಲಿ ಹೋಗ್ತಾ ನಮ್ಮ ಭಗೀರಥ ಯಾರು ಅಂತ ಕೇಳ್ತಾರೆ, ಯಾರೋ ಬೇರೆ ಜನಾಂಗದವರು, ಬೇರೆ ಮನಸ್ಸುಗಳು ಭಗೀರಥ ಅಂದರೆ ಯಾರು ಅಂತ. ಯಾಕಂದರೆ ಬೇರೆ ಕಡೆ ಕೇಳ್ತಾರೆ, ಆದರೆ ನಮ್ಮ ಜಿಲ್ಲೆಯಲ್ಲಿ ಭಗೀರಥ ಅಂತಂದರೆ ಉಪ್ಪಾರು ಅಂತ, ಭಗೀರಥ ಅಂದರೆ ಉಪ್ಪಾರು. ಆ ರೀತಿ ಒಂದು ಸೂರ್ಯವಂಶಸ್ಥರು, ಇವರು ಒಂದು ಸಂಘಟನೆ ಇದೆ, ಬಲವಾದ ಸಂಘಟನೆ ಇದೆ ಅಂತ ತೋರಿಸ್ಕೊಟ್ಟಂಥ ಭಗೀರಥನಿಗೆ ಮತ್ತು ಈ ಸಂಘಟನೆಯವರಿಗೆ ಎಲ್ಲರಿಗೂ ಕೂಡ ವಂದನೆಯನ್ನು ಅರ್ಪಿಸ್ತಾ, ಇವತ್ತು ಸಾಯಂಕಾಲ ಊಟ ಇದೆ, ಸಾಯಂಕಾಲ 3000 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಒಂದು ಭಗೀರಥನ ಇವತ್ತು ಪುತ್ಥಳಿಕೆ ಏನು ಅನಾವರಣ ಮಾಡಿದ್ದಾರೆ ಪುಟ್ಟರಂಗ ಶೆಟ್ಟರು, ಮೊನ್ನೆ ಪುಟ್ಟರಂಗ ಶೆಟ್ಟರು ಮತ್ತು ನಾವೆಲ್ಲ ಸೇರಿ ಸ್ನೇಹಿತರೆಲ್ಲ ಸೇರಿ ಮಾಡಿದ್ದೀವಿ. ಸಾಯಂಕಾಲ ಎಲ್ಲರೂ ಕೂಡ ಉಪಹಾರವನ್ನು ಮತ್ತು ಊಟವನ್ನು ಸೇವಿಸಿ ದೇವರ ಕೃಪೆಗೆ ಮತ್ತು ಭಗೀರಥನ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ಕೇಳ್ತಾರೆ. ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಮಹರ್ಷಿ ನಮ್ಮ ಭಗೀರಥ ಒಂದು ಸ್ಟ್ಯಾಚು ಇವತ್ತು ಓಪನ್ ಆಗಿದೆ. ಇವತ್ತು ಕಿರಣ್ ಮತ್ತು ಅವರ ತಂಡ ಮತ್ತು ಊರವರೆಲ್ಲ ಸೇರ್ಕೊಂಡು ಇವತ್ತು ಹೆಚ್ಚು ಕಡಿಮೆ ಒಂದು 5-6 ತಿಂಗಳಲ್ಲಿ ಒಂದು ಭಗೀರಥನ ಒಂದು ಪುತ್ಥಳಿಕೆಯನ್ನು ಅನಾವರಣ ಮಾಡಲಿಕ್ಕೆ ಸ್ವಂತ ಜಾಗದಲ್ಲಿ, ಕಿರಣ್ ಅವರ ಸ್ವಂತ ಜಾಗ ಇದು, ಆ ಜಾಗದಲ್ಲಿ ಇವತ್ತು ಅದ್ಭುತವಾದ ಒಂದು ಭಗೀರಥನ ಒಂದು ಸ್ಟ್ಯಾಚುವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಇವತ್ತು 16ನೇ ತಾರೀಕು ಒಳ್ಳೆಯ ದಿನ, ಇವತ್ತು ಜಾತ್ರಾ ಮಹೋತ್ಸವ ಆಗ್ತಕ್ಕಂಥ ಒಂದು ಒಳ್ಳೆಯ ದಿನ. ಈ ಸ್ಟ್ಯಾಚು ನಮ್ಮ ಪುಟ್ಟರಂಗ ಶೆಟ್ಟಿ ಹೇಳ್ದಂಗೆ ಎಲ್ಲ ಊರುಗಳಲ್ಲೂ ಆಗಬೇಕು, ಎಲ್ಲ ಗ್ರಾಮಗಳಲ್ಲೂ ಕೂಡ ಉಪ್ಪಾರ ಜನಾಂಗ ಇರ್ತಕ್ಕಂಥ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಅದ್ಭುತವಾದ ಒಂದು ಸ್ಟ್ಯಾಚುಗಳಾಗಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತೀವಿ. ಇವತ್ತಿಗೆ ಸಹಕಾರವನ್ನು ನೀಡಿದಂಥ ಎಲ್ಲ ಊರಿನ ಜನತೆಗೆ ಮತ್ತು ಈ ಬೀದಿಯ ಜನತೆಗೆ ಮತ್ತು ಕಿರಣ್ ಅವರಿಗೆ ಮತ್ತು ಅವರ ತಂಡದವರಿಗೆ, ನಮ್ಮ ರಾಜಣ್ಣ ಇವತ್ತು
ಶಿಲ್ಪಿ, ಅವನ ಶಿಲ್ಪಿ ಅಂತ ಕರಿತೀವಿ, ರಾಜಣ್ಣ ಅಂತ ಇದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ಹನುಮಂತರಾಯನ ದೇವಸ್ಥಾನ ಆಗ್ತಾಯಿದೆ ಹಿರಿಯೂರಿನಲ್ಲಿ, ಭಾಳ ಅದ್ಭುತವಾದ ದೇವಸ್ಥಾನ. ಮತ್ತು ನಮ್ಮ ಶ್ರೀನಿವಾಸು ಮತ್ತು ಅವ್ರ ತಂಡ ಏನಿದೆ, ನಮ್ಮ ರಾಜಣ್ಣ ಎಲ್ಲ ತಂಡಗಳು ಕೂಡ ಅದ್ಭುತವಾದ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಯಶಸ್ವಿ ಕಾರಣವಾಗ್ತಾರೆ. ಇನ್ನು 2 ತಿಂಗಳಲ್ಲೇ ಅದು ಓಪನ್ ಆಗೋ ಅವಕಾಶಗಳು ಇದೆ ಅಂತ ಹೇಳ್ತಾ, ಇವತ್ತು ಭಗೀರಥನ ಒಂದು ಜಯಂತಿ ದಿನ ಆಚರಣೆ ಮಾಡಬೇಕು ಅಂತ ಇತ್ತು, ಓಪನ್ ಮಾಡಬೇಕು ಅಂತ ಇತ್ತು. ಸ್ವಲ್ಪ ತಡವಾದರೂ ಕೂಡ ಒಳ್ಳೆಯ ಒಂದು ವಾತಾವರಣದಲ್ಲಿ ಇವತ್ತು ರೋಡ್ ಸೈಡ್ ಮೇಯ್ನ್ ರೋಡಲ್ಲಿ NH 307ನಲ್ಲಿ ಲೈನಲ್ಲಿ ಇದೆ. ಒಳ್ಳೆಯ ಒಂದು ವಾತಾವರಣದಲ್ಲಿ ಇದು ಬೆಳೀಲಿ. ಮತ್ತು ಇಂತಹ ಸ್ಟ್ಯಾಚ್ಯುಗಳು ನಮ್ಮ ತಾಲೂಕಿನಲ್ಲಿ ಮೊದಲನೇದಾಗಿ, ಯಾಕಂದರೆ ನಮ್ಮ ಯಳಂದೂರು ತಾಲೂಕಲ್ಲಿ ಮೊದಲು ಕಂದಳಿಲಿ ಆಯಿತು, ಇದಾದ ನಂತರ ಇದು ಎರಡನೇ ಸ್ಟ್ಯಾಚ್ಯು. ಯಾಕಂದರೆ ಇದು ಮೇಯ್ನ್ ರೋಡಲ್ಲಿ ಆಗಬೇಕು. ಮೇಯ್ನ್ ರೋಡಲ್ಲಿ ಆಗ್ತಾ ನ್ಯಾಷನಲ್ ಹೈವೇಲಿ ಹೋಗ್ತಾ ನಮ್ಮ ಭಗೀರಥ ಯಾರು ಅಂತ ಕೇಳ್ತಾರೆ. ಯಾರೋ ಬೇರೆ ಜನಾಂಗದವರು, ಬೇರೆ ಮನಸ್ಸುಗಳು ಭಗೀರಥ ಅಂದರೆ ಯಾರು ಅಂತ, ಯಾಕಂದರೆ ಬೇರೆ ಕಡೆ ಕೇಳ್ತಾರೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ಭಗೀರಥ ಅಂತಂದರೆ ಉಪ್ಪಾರು ಅಂತ, ಭಗೀರಥ ಅಂದರೆ ಉಪ್ಪಾರು. ಆ ರೀತಿ ಒಂದು ಸೂರ್ಯವಂಶಸ್ಥರು, ಇವರು ಒಂದು ಸಂಘಟನೆ ಇದೆ, ಬಲವಾದ ಸಂಘಟನೆ ಇದೆ ಅಂತ ತೋರಿಸ್ಕೊಟ್ಟಂಥ ಭಗೀರಥನಿಗೆ ಮತ್ತು ಈ ಸಂಘಟನೆಯವರಿಗೆ ಎಲ್ಲರಿಗೂ ಕೂಡ ವಂದನೆಯನ್ನು ಅರ್ಪಿಸ್ತಾ, ಇವತ್ತು ಸಾಯಂಕಾಲ ಊಟ ಇದೆ. ಸಾಯಂಕಾಲ 3,000 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಒಂದು ಭಗೀರಥನ ಇವತ್ತು ಪುಟ್ಟಳಿಕೆ ಏನು ಅನಾವರಣ ಮಾಡಿದ್ದಾರೆ ಪುಟ್ಟರಂಗ ಶೆಟ್ಟರು, ಮೊನ್ನೆ ಪುಟ್ಟರಂಗ ಶೆಟ್ಟರು ಮತ್ತು ನಾವೆಲ್ಲ ಸೇರಿ ಸ್ನೇಹಿತರೆಲ್ಲ ಸೇರಿ ಮಾಡಿದ್ದೀವಿ. ಸಾಯಂಕಾಲ ಎಲ್ಲರೂ ಕೂಡ ಉಪಹಾರವನ್ನು ಮತ್ತು ಊಟವನ್ನು ಸೇವಿಸಿ ದೇವರ ಕೃಪೆಗೆ ಮತ್ತು ಭಗೀರಥನ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ಕೇಳ್ತೇವೆ. ಮಾತ್ರ ಮತ್ತು ನಮ್ಮ ಇವತ್ತು ಯರೂರು ಗ್ರಾಮದಲ್ಲಿ ನಮ್ಮ ಮೂಲ ಪುರುಷ ಮಹಾರಾಜ ಋಷಿ ಭಗೀರಥ ಮಹರ್ಷಿಯ ನಾವು ಸೂರ್ಯವಂಶಸ್ಥರು ಏನು ಸಗರ ಚಕ್ರವರ್ತಿಯ ವಂಶಸ್ಥರಾಗಿ ಬಂದಂಥವರು. ಬಹುಶಃ ನಾವು ಭಗೀರಥನ್ನೇ ಹೆಚ್ಚಿಗೆ ಅವ್ರನ್ನ ಪೂಜಿಸ್ತೀವಿ. ಯಾಕಂದರೆ ಭಗೀರಥ ತಲೆಗೆ ಗಂಗೆಯನ್ನು ತರೋ ಮುಖಾಂತರ ಸಕಲ ಜೀವರಾಶಿಗಳಿಗೂ ಲೇಸನ್ನು ಬಯಸಿ ನಮ್ಮ ವಂಶವನ್ನು ಉದ್ಧಾರ ಮಾಡಿದಂಥ ಮಹಾನ್ ಪುರುಷ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲೆಲ್ಲಿ ನಾವು ಉಪ್ಪಾರಿದ್ದೀವಿ ಅಲ್ಲೆಲ್ಲ ಭಗೀರಥ ಮಹಾರುಚಿಯ ಪುತ್ರೆಯನ್ನು ಅನಾವರಣ ಮಾಡೋ ಮುಖಾಂತರ ಅವನನ್ನು ಪೂಜಿಸ್ಕೊಂಡು ಹೋಗ್ತಾ ಇದ್ದೀವಿ. ನಿಜಕ್ಕೂ ಇದು ಇವತ್ತು ಒಳ್ಳೆಯ ದಿನ. ಇವತ್ತು ಇಲ್ಲಿಗೆ ರಂಗಸ್ವಾಮಿ ತೇರಾಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಈ ಒಂದು ಪುತ್ಥಳಿ ಅನಾವರಣ ಆಗ್ತಾಯಿದೆ. ಹಾಗಾಗಿ ನಮ್ಮ ಈ ಗ್ರಾಮದ ಜನತೆಗೆ ಅವರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ವಿದ್ಯಾಬುದ್ಧಿಯನ್ನು ಕೊಡಲಿ. ಮತ್ತು ಎಲ್ಲ ಕಾಲದಲ್ಲೂ ಮಳೆ ಬೆಳೆ ಆಗಲಿ ಸಮೃದ್ಧಿ. ಯಾಕಂದ್ರೆ ನಾವು ಅತ್ಯಂತ ಹಿಂದುಳಿದ ಸಮಾಜ. ಆಗ ಆ ದಿಕ್ಕಿನಲ್ಲಿ ನಾವು ನಮ್ಮಲ್ಲಿ ಕೆಲವೊಂದು ಮೂಢನಂಬಿಕೆಗಳಿದ್ದಾವೆ. ಅವನ್ನೆಲ್ಲ ಈ ಮಹಾಋಷಿ ಹೋಗ್ತಕ್ಕಂಥ ಕೆಲಸ ಆಗಲಿ. ಇವತ್ತು ನಮ್ಮಲ್ಲಿ ಅಯ್ಯಪ್ಪ ಸ್ವಾಮಿ, ಹಾಗೆ ಓಂ ಶಾಂತಿ, ಯಾವ ಜನಾಂಗದಲ್ಲಿ ನಮ್ಮ ಜನಾಂಗದಲ್ಲಿ ಮಾತ್ರ ಸಣ್ಣ ಮಕ್ಕಳು ಕರ್ಕೊಂಡೋಗಿ ವಿದ್ಯೆಗೆ ಸಂಧಿಯನ್ನು ಕೊಡ್ತಕ್ಕಂಥದ್ದು. ಅದಾಗದೇ ಇದ್ದ ರೀತಿ ನಾವು ಎಲ್ಲ ಸಮಾಜಗಳ ರೀತಿ ಅಭಿವೃದ್ಧಿಯಾಗಿ ಬೆಳೆಯುವಂಥದ್ದನ್ನು ಭಗವಂತ ಕೊಡಲಿ. ನಮ್ಮ ಮೂಲ ಪುರುಷ ಅಂತ ಇಲ್ಲದ ಆಸೆಯನ್ನು ಶುಭವನ್ನು ಕೊಡ್ತೀನಿ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಭಗೀರಥ ಸಮಾಜದ ಯಜಮಾನರುಗಳು, ಮುಖಂಡರು ಹಾಗೂ ಯುವಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಯಳಂದೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.